ಹಂಟಿಂಗ್ ಫಾರ್ ರೂಮ್ಸ್. ಫಸ್ಟ್ ಟೈಮ್ ಅಲ್ವಿ ನಾವ್ ಈ ತರ ಒಂದ್ ಸಿಟಿಗೆ ಬಂದು ಹಂಟ್ ಮಾಡೋದು. ಈ ಆ ಕಡೆ ಮೇನ್ ಸಿಟಿ ಅಂತ ಕಣೋ, ಆ ಕಡೆ ಹೋಗೋಣ. ಫೈನಲಿ ಒಂದು ಸಿಕ್ತು ಹೋಟೆಲ್. ಯಾವ್ದಂದ್ರೆ ಹೋಟೆಲ್ ಸಿಲ್ವರ್ ಪ್ಯಾಲೇಸ್. ಅಭಿ ಹೋಗಿ ಹೇಳ್ತಿದ್ದಾರೆ. ಇದು ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ, ಚೆನ್ನಾಗಿದೆ, ಡೀಸೆಂಟ್ ಆಗಿದೆ, ಹೋಗ್ಬೋದು. ಆಯ್ತು ರೂಮು. ಅಭಿ 2000 ಹೇಳಿದ್ರು, ನಾನು ಇಲ್ಲಿ ಬಂದು ಸ್ವಲ್ಪ ಬಾರ್ಗೇನ್ ಮಾಡಿ ಕಮ್ಮಿ ಮಾಡಿದೆ. ಅದಕ್ಕೆ ಎವ್ರಿ ಹಸ್ಬೆಂಡ್ ಇಂದ ವೈಫ್ ಇರ್ಬೇಕು ಅನ್ನೋದು. ಓಕೆನಾ? ಇವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ಬರ್ತಾರೆ. 1100 ರೂಪಾಯಿಗೆ ಮ್ಯಾಟ್ರ್ ಕ್ಲೋಸ್. ಆಕ್ಚುಲಿ ಇವತ್ತು ನಮ್ಗೆ ಏನು ಇಲ್ಲ ಗೈಸ್. ಇವಾಗ 10 ಗಂಟೆ ಆಯ್ತಾ, ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ದು ಹೋಗ್ತೀವಿ. ಮಲ್ಗಕ್ಕೆ 8 ಅವರಿಗೆ ಒಂದು ರೂಮ್ ಬೇಕಿತ್ತು. ರೂಮ್ ನೋಡೋಣ ತಡಿ. ರೂಮ್ ಹೆಂಗಿದೆಯೋ. 8 ಜನ ಆಯ್ತು. ಕ್ಲೀನ್ ಆಗಿದ್ಯಪ್ಪ. ಹೌದು, ಸಾಕು. 1000 ರೂಪಾಯಿಗೆ ಮ್ಯಾಟ್ರ್ ಮಿಕ್ಸ್ತಾ ಗುಂಡ. ನಾನ್ ಡಿಲಕ್ಸ್ ಮಾಡಿದ್ದೆ ಗೈಸ್. ಏನಕ್ಕೆ ಎಂತಕ್ಕೆ ಡಿಲೆಕ್ಸ್ ಎಲ್ಲ? ಸರಿ, ಇವಾಗ ಏನಪ್ಪ ಮ್ಯಾಟ್ರ್ ಅಂದ್ರೆ ಗೈಸ್, ಊಟ ಮಾಡಿಲ್ಲ. ಊಟ ಮಾಡ್ಬೇಕು, ಬೇಗ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಚಂದ ನಿದ್ದೆ ಹೊಡಿಬೇಕು. ರೆಸ್ಟೋರೆಂಟ್ ಬಂದ್ವಿ. ಪರೋಟ ತಗೊಂಡು ಗೈಸ್, ಇಷ್ಟು ಚಿಕ್ಕದಿರೋದ್ರಿಂದ ಗೊತ್ತಾಗ್ಲಿಲ್ಲ. ಅಭಿ ಪರೋಟ ತಗೊಂಡ್ರು, ಸಣ್ಣ ಪರೋಟ. ನಂದು 2 ತುತ್ತಿಗೆ ಅದು 2 ತುತ್ತಿ ಖಾಲಿ ಮಾಡ್ಬಿಡ್ತೀನಿ. 4 ಪ್ಲೇಟ್ ಬೇಕಂತೆ. ಸರಿ, ತಿಂಟೆ ಸಿಗ್ತೀನಿ. ಸೊ ಫೈನಲಿ ನಮ್ಮ ಡಿನ್ನರ್ ಮುಗಿಸ್ಕೊಂಡು ಸೇಲಮಲ್ಲಿ ಒಂದು ರೌಂಡ್ ಬೇರೆ ಊರಿಗೆ ಹೋಗಿ ಊರ್ನ ಒಂಚೂರು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಹೋಟ್ಲಲ್ಲಿ ಊಟ ಮಾಡೋದಿದೆಯಲ್ಲ, ಅದೇ ಮಜಾ ನನಗಂತೂ. ಸರಿ ಬಿಡು. ಒಂದು ರೌಂಡ್ ಇವಾಗ ನಿದ್ದೆ ಬೇಕು. ಸೊ ಇವತ್ತು ಆಯ್ತು, ಮತ್ತೆ ಬೆಳಗ್ಗೆ ಹೊರಡ್ಬೇಕು. ಬೆಳಗ್ಗೆನೆ. ಗುಡ್ ನೈಟ್. Bye-bye. Approximately 10 hours later. Hi, hello, welcome back to our channel. Good morning from Salem. ಯಾರಿಗಾರು ಪಾತ್ರೆ ಗೀತ್ರೆ ಏನಾದ್ರು ಬೇಕು ಅಂದ್ರೆ ಹೇಳಿ. ಅಭಿ ಬೈಕಲ್ಲಿ ಸಿಗುತ್ತೆ. ಬೈಕಲ್ಲಿ ಎಷ್ಟಾಗತ್ತೆ ಅಷ್ಟು ತಗೊಂಡ್ಬರ್ತೀವಿ. ಇಲ್ಲ, ಅಭಿ ತಲೆ ಮೇಲೆ ನಾನೊಂದು ಮೂಟೆ ಇಟ್ಕೊಂಡ್ ಬರ್ತೀವಿ. ನಿನ್ ತಲೆ ಮೇಲೆ ಹಿಡ್ಕೊಂಡ್. ಇವಾಗ ಸೇಲಂ ಇಂದ ಹೊರಡುವ ಸಮಯ 7:15 ಹೊರಡೋಣ ಅನ್ಕೊಂಡಿದ್ದೀನಿ. ವಾಚ್ ಕಾಣಿಸ್ತಲ್ಲ. 8:15 ಆಗಿದೆ ಗೈಸ್. ಹೇಳಿ ನೀನು ಎಲ್ಲಿಗೆ ಹೋಗ್ತಾ ಇದ್ದೀನಿ? We are going to ಕೊಡೈಕೆನಾಲ್. ಅಲ್ಲೂ ಅಷ್ಟೇ ಫುಲ್ ಇವತ್ತಿದು ಏನ್ ಹೇಳಿ, ಏನು ಬುಕ್ ಮಾಡಿಲ್ಲ, ಸೀದಾ ಹೋಗೋಣ. ಇವಾಗ ಸೀದಾ ಆಕ್ಚುಲಿ ನಾವು ಯಾವ್ದಾದ್ರು ಹೋಟೆಲ್ಗೆ ಹೋಗ್ಬೇಕು. ಯಾಕೆಂದ್ರೆ ಈ ಬ್ಯಾಗ್ ಎಲ್ಲ ಎತ್ಕೊಂಡು ಎಲ್ಲಾ ಕಡೆ ನಾವು ತಿರ್ಗಕ್ಕಾಗಲ್ಲ. ಬ್ಯಾಗ್ ಎಸ್ಬಿಟ್ಟು ಒಂದ್ ರೌಂಡ್ ಫ್ರೆಶ್ ಅಪ್ ಆಗ್ಬಿಟ್ಟು ಇಲ್ಲಿಂದ 5.5 hours ತೋರಿಸ್ತಾ ಇದೆ. ತಿಂಡಿ ಆಗಿಲ್ಲ, ತಿಂಡಿ ಮಾಡ್ಬೇಕು. ಇವಳಿಗೆ ರಾ ಬೇಕಲ್ಲ, ರಾ ಮಾಡಿದಕ್ಕೂ 1,000 ಉಳಿಸಿದೀನಿ ಆಕ್ಚುಲಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಆನ್ ದಿ ವೇ ಹೋಗೋಣ ಬನ್ನಿ. ಇದೆ ಶೂಸ್ ಹಾಕೋದು. ಔಟ್ಫಿಟ್ ಹಿಂಗಿದೆ, ಶೂಸ್ ಒಂದು ಹಾಕಬೇಕು. ಅಣ್ಣ ಹಿಂಗ ನಲ್ಲ ಬ್ರೇಕ್ಫಾಸ್ಟ್ ಹೆಂಗ ಕಡಿಕೆ? ವೆಜ್ ಸರವಣ ಭವನ್. ನೆನ್ನೆ ಹೋಗಿದ್ವಲ್ಲ ಅದೇ. ಆಮೇಲೆ ತಮಿಳು ಕೈಸೆ ವೈಶಾಲಿ ನೋಡಿದ್ರೆ ನಗ್ತಾರ ಅಂತ. ಇವಾಗ ನಗಲ್ಲ, ಅವ್ರು ಬೈತಾರೆ. ಮರ್ಯಾದೆ ತೆಗಿತಾ ಇದಾರೆ ತಮಿಳ್ದು ಅಂತ. ಹೈವೇಗೆ ಹೋಗ್ಬಿಡೋಣ ಇಲ್ಲ ಅಂದ್ರೆ ವಿದ್ಯಾ. ಚಳಿ ಇದೆ ವೆದರು ಸೇಲಮಲ್ಲಿ. ಬಸ್ ಹೆಂಗಿದೆಯಲ್ಲ ಬಿಲ್ಲಿಗಳದ್ದು. ಯಾವ್ದಾರು ಸಾಕ್ಸ್ ಅಂಗಡಿ ತೆಗ್ದಿದ್ರೆ ನೋಡು, ಸಾಕ್ಸ್ ತಗೊಂಡೋಣ. ಬೇಡ ಸಾಕ್ಸ್. ಗೈಸ್ ಇವಳು ಶೂಸ್ ಹಾಕೊಂಡ್ ಮುಂದೇಳೆ. ನಾನು ಅಲ್ಲ ಹೇಳಿದೆ ಸಾಕ್ಸ್ ಹಾಕು, ಇಲ್ಲ ಕಾಲ್ ಕಚ್ಚುತ್ತೆ ಅಂತ. ಇವಾಗ ಕಸ್ತಾ ಇದೆ ಅಂತ ಹೇಳ. ಎಲ್ಲ ತಮಿಳ್ ಬೋರ್ಡ್ಗಳು. ತುಂಬಾ ಭಾಷಾ ಪ್ರೇಮ. ಹೌದು. ಬೆಂಗಳೂರಿಗೆ ಬಂದ್ರೆ ನಾವು ತೆಲುಗುನು ಮಾತಾಡ್ತೀವಿ, ತಮಿಳು ಮಾತಾಡ್ತೀವಿ, ಹಿಂದಿನೂ ಮಾತಾಡ್ತೀವಿ. ಎಲ್ಲ ತಮಿಳ್ನಾಡಿಗೆ ಬಂದ್ರೆ ತಮಿಳ್ ಮಾತಾಡೋ ಇಲ್ಲ ಹೋಗ್ತಾ ಇರೋ ಅಂತಾರೆ ಅಲ್ವಾ? ಯಾವ್ದು? ಸಾಯಿ ಹೋಟೆಲ್, ಅನ್ನಪೂರ್ಣ. ಹೈವೇ ಮಧ್ಯಾಹ್ನ ಸಿಕ್ತು. ಇಲ್ಲೇ ಬಾ. ಏನ್ ಆರ್ಡರ್ ಮಾಡ್ಬೇಕು ಅಂತಾನೆ ಕನ್ಫ್ಯೂಷನ್. ದೋಸೆ ತಿನ್ಬೇಕು ಅನ್ಸುತ್ತೆ, ಪೂರಿ ತಿನ್ಬೇಕು ಅನ್ಸುತ್ತೆ, ಇಡ್ಲಿ ತಿನ್ಬೇಕು ಅನ್ಸುತ್ತೆ. 1 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ದೋಸೆ ಹೇಳ್ಬಿಡೋಣ. ಎಷ್ಟು ನಂಗೆ ಇವ್ರ ಚಟ್ನಿ ಇಷ್ಟ ಇದೆಯಾ. ರೆಡ್ ಕಲರು, ಗ್ರೀನ್ ಕಲರು, ವೈಟ್ ಕಲರು ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಚಚ್ಚಾಕ್ಬಿಡ್ಬೋದು. ಇಡ್ಲಿ ಚಟ್ನಿ ಬರ್ತಾ ಇದೆ ಇವಾಗ. ಇದೇ ಇಟ್ಬಿಟ್ರು. ನಿಜ ಚಚ್ಚಾಕ್ತೀನಿ ನಾನು ಹಿಂಗಿಟ್ರೆ. ಖಾಲಿ ಮಾಡ್ಬಿಡ. ಸ್ವೀಟ್ ಬೇಡ. பருப்பு வடை, இது வாழைக்காய் பஜ்ஜி, அது கீரை வடை, மிளகா பஜ்ஜி, இது அப்பளம், ಎಲ್ಲ ಒಂದೊಂದೇ. உருளைக்கிழங்கு பஜ்ஜி. ಎಲ್ಲ ಒಂದೇ.
ಮಿಕ್ಸ್ ನಮ್ಮ ತಮಿಳು ಅವರಿಗೆ ಅರ್ಥ ಆಗಲ್ಲ. ಏನೋ ಸಾಂಬಾರು ಕೊಟ್ಟಿದ್ದಾರೆ. ನಮ್ಮ ಕಡೆ ಚಟ್ನಿ ಕೊಡ್ತಾರೆ, ಇಲ್ಲಿ ಸಾಂಬಾರ್ ಹಾಕಿದ್ದಾರೆ. ಬಟ್ ಚೆನ್ನಾಗಿದೆ ಟೇಸ್ಟ್. ಹೌದಾ ಮುಂಡ ವಾಟ್ಸಪ್ ಹೌ ಯು ಫೀಲಿಂಗ್? ಕುಂಡಿ ಬ್ಲಾಸ್ಟ್. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಅವಿ ಕುಂಡಿ ಬ್ಲಾಸ್ಟ್ ಇನ್ನೇನಿಲ್ಲ ಆ್ಯಕ್ಚುಲಿ, ಓದಕ್ಕೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಒಂದೇ ಇದು ಆ್ಯಕ್ಚುಲಿ ಸೀಟ್ ಹಾಕ್ಸಿರೋದು ಬೇರೆ ಹಾಕ್ಸಿರೋದು ನಾವು. ಅಗಲ ಇದೆ. ರಾಯಲ್ ಎನ್ಫೀಲ್ಡ್ ಅವರು ಕೊಡ್ತಾರಲ್ಲ ಆ ಸೀಟಲ್ಲಿ 2 ಅವರ್ ಮ್ಯಾಕ್ಸಿಮಮ್. ಕಮರ್ ಫ್ಲಾಟ್. ಈ ಪಾಸ್ ಏನೋ ಕೇಳ್ತಿದ್ದಾರೆ ಮೇಲ್ಗಡೆ ಹೋಗಕ್ಕೆ. ಏನಂತ? ವಾಟ್ ಇಸ್ ದಿಸ್? ವೆಬ್ಸೈಟ್ TNE ಪಾಸ್. ಓಕೆ, ಗೌರ್ಮೆಂಟ್ ಪಾಸ್. ಗೌರ್ಮೆಂಟ್ ಪಾಸ್. ಎಲ್ಲ ಡೀಟೇಲ್ಸ್ ಹಾಕ್ಬೇಕು. ತಮಿಳ್ನಾಡು ಈ ಪಾಸ್. ಇದು ಬೇಕಾ? ಎಲ್ಲ ಒಂದಿಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ. ಹೆಂಗಿದೆ ಇದು? ತಲೆ ಮೇಲೆ ಬಿದ್ದಂಗಿದೆ. ಪಾತಾಳ ಲೋಕ ಕೆಳಗಡೆ. ರೆಸ್ಟೋರೆಂಟು ಇದೆ. ಇಲ್ಲಿ ಗಾಡಿ ನಿಲ್ಲಿಸಿ ಇವಾಗ ಒಂದು ರೂಮಿಗೆ ಬಂದ್ವಿ ಗೈಸ್. ಸೂಪರ್ ಡೂಪರ್ ಮೆಗಾಟ್ ರೂಮು ಕೊಡ್ಸಿದ್ರು. ಪಟ್ ಅಂತ ರೂಮ್ ಟೂರ್ ಮಾಡೋಣ. ಬಂದ ತಕ್ಷಣ ಹಾಲು ಇಷ್ಟು ಕೌಚ್ ಇದೆ ನಮ್ದು, ಎಲ್ಲ ಬಿಡಿಸಿಟ್ಟಿದ್ದೀವಿ ಆಲ್ರೆಡಿ. ಹಿಂಗೆ ಬಂದರೆ ರೂಮ್ದು ಸ್ಟ್ರೈಟ್ ನೋಡಿ ಹೆಂಗಿದೆ ವ್ಯೂ. ಕಾಣಿಸಲ್ಲ, ಅಲ್ಲೇ ಹೋಗೋಣ. ಕಾಣಿಸಲ್ಲ ಏನಕ್ಕೆ? ಟ್ಯಾಪ್ ಮಾಡಬೇಕು. ಹಾಂ, ಟ್ಯಾಪ್ ಮಾಡಿದ್ರು ಕಾಣಿಸ್ತಾ ಇಲ್ಲ. ಹೋಗೋಣ ಪರವಾಗಿಲ್ಲ. ಸೊ ಇದು ಅಪ್ಪ ಇದೆಂತ? ಕಬೋರ್ಡ್ ಉಲ್ಟಾ ತಿರ್ಗಿಸಿಟ್ಟಿದ್ದಾರೆ. ಹಂಗಾರೆ ಹಾಳಾಗಿದೆ. ಕಬೋರ್ಡ್ ಕ್ಯಾನ್ಸಲ್ ಡ್ಯೂ ಟು ರೈನ್. ಕ್ಯಾನ್ಸಲ್. ಟಿವಿ ಇದೆ ಗೈಸ್. ವಾಶ್ರೂಮ್ ನೋಡಿ ಕ್ಲೀನ್ ಅಂಡ್ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಬಿಸಿನೀರು ಬರುತ್ತೆ. ಆಮೇಲೆ ಹಿಂಗೆ ಬಂದ್ರೆ ಕಿಂಗ್ ಸೈಜ್ ಬೆಡ್ ಚೆನ್ನಾಗಿದೆ. ಆಮೇಲೆ ಹಿಂಗೆ ಬಂದ್ರೆ ಕಿಚನ್ ಇದೆ ಪ್ಲಸ್ ಡೈನಿಂಗ್ ಟೇಬಲ್. ಬೆಸ್ಟ್ ಪಾರ್ಟ್ ಇದು ಬಾಲ್ಕನಿ ಗೈಸ್. ನಮ್ಮ ಮನೆ ಬಾಲ್ಕನಿಯಿಂದ ಈ ತರ ವ್ಯೂ. ಚಳಿ ಇವಾಗಲೇ ಚಳಿ ಹೊಡಿತಾ ಇದೆ. ಏನಪ್ಪಾ ಅಂದ್ರೆ ನಾವು ಇದನ್ನು ಬುಕ್ಕೇ ಮಾಡಿರಲಿಲ್ಲ ಗೈಸ್. ಸೀದಾ ಬಂದ್ವಿ ಕೊಡೈಕೆನಾಲಿಗೆ ಹೋಗೋಣ ರೂಮ್ಸ್ ನೋಡೋಣ ಅಲ್ಲೇ ಅಂತ. ಎಂಟ್ರಿ ಆಗ್ತಿದ್ದಂಗೆನೆ ಯಾವನೋ ಪುಣ್ಯಾತ್ಮ ಸಿಗ್ದ. ಈ ರೂಮ್ನ ನಮಗೆ 1700 ಕೊಟ್ಟ ಪರ್ ನೈಟ್. ನಾವು Airbnb ಬುಕ್ ಮಾಡ್ತೀವಲ್ಲ ವಿದ್ಯಾ, ಆ ತರಾನೇ ಸಿಕ್ಬಿಡ್ತು ಗೈಸ್ ನಮ್ಗೆ. ಅದಕ್ಕೆ ಇನ್ಮೇಲೆ ಇಬ್ರು ಡಿಸೈಡ್ ಮಾಡ್ತಾ ಇದ್ವಿ, ಇನ್ಮೇಲೆ ಬುಕ್ ಮಾಡೋದೇ ಬೇಡ ಅಗೋಡಾದಲ್ಲಿ, ಸೀದಾ ಊರಿಗೆ ಹೋಗೋದು ಮಾಡೋದು. ರಾ ಬೇಕಂತ ಒಳಗೆ ರಾ. ನಾನು ಹೇಳಿ ಬೆಸ್ಟ್ ಅಂದ್ರೆ ಇದು ಬಾಲ್ಕನಿ ಸಕ್ಕದಾಗಿದೆ. ಬೆಳಗ್ಗೆ ಎಲ್ಲ ಚಳಿ ಹೊಡಿಬೋದು. ಅಲ್ಲಿಂದಾನೆ ಬಂದಿದ್ದೆ ನಾವು, ಹಂಗೆ ಬಂದಿದ್ದೆ. ಅಲ್ಲಿಂದಾನೆ ಬಂದಿದ್ದಲ್ಲ, ನಮ್ಗೆ ಹೋಗಕ್ಕೆ ಈಸಿ ಇದೆ. ಬಟ್ ಇಲ್ಲಿಂದ ಎಲ್ಲ ಬೇರೆ ಇದಕ್ಕೆಲ್ಲ ಕೊಡೈಕೆನಾಲ್ ಇಲ್ಲೇ ಎಲ್ಲ ಸೈಟ್ ಸೀಯಿಂಗ್. ಇನ್ನು ಹಿಂಗೆ 1 ಕಿಲೋಮೀಟರ್ ಹೋದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಕೊಡೈಕೆನಾಲ್. ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿ ಗೈಸ್ ಇವಾಗ ಫಸ್ಟ್ ಊಟ ಮಾಡಿಲ್ಲ. ಒಂದು ಪ್ರೋಟೀನ್ ಬಾರ್ ಇದೆ, ಅದನ್ನೇ ತಿನ್ಕೊಂಡ್ಬಿಟ್ಟು ಊಟಕ್ಕೆ ಹೋಗೋಣ. ನೀರ್ ಕಾಯಿಲೆ ತಿಳಿಯೋ ಬಿಸ್ತೀರ್ ಹಾಕ್ಬೇಕು ಕಾಲಿಗೆ. ಕಾಲೆಲ್ಲ ಕೊರಿತಾ ಇದೆ ಚಳಿಗೆ. ಅಲ್ಲ ಗಂಟೆ ಎಷ್ಟು? 3 ಗಂಟೆಗೆ ಹಿಂಗ್ ಚಳಿ ರಾತ್ರಿ. ಹಂಗಂದ್ರೆ ರಾತ್ರಿ ಬೆಳಗ್ಗೆ ನಾವು ನೋಡ್ಲಿಲ್ವಾ 9 ಡಿಗ್ರಿ ಎಲ್ಲ ಇದೆ, 10 ಡಿಗ್ರಿ 8 ಡಿಗ್ರಿ. ಸರಿ ಸಿಗೋಣ. ಬಾಯ್ ಮಾಡಿ. ಬಾಯ್.